ನಮಸ್ತೆ ಟು ಆಲ್ ಮೈ ಪರಮ್ ಸೋಲ್ಸ್. ಇವತ್ ಮಸಾಲೆ ಹಚ್ಚಿಸ್ಕೊಂಡು ರೋಸ್ಟ್ ಆಗ್ತಾ ಇರೋ ಮೂವಿ ಸೂರಿ ಗ್ಯಾಂಗ್. ಈ ಮೂವಿಲಿ ಹುಡುಗಿರು ನಮ್ಮನ್ನ ಇಷ್ಟ ಪಡೋದಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ನಿನಗ್ ನನ್ ಮೇಲೆ ಲವ್ ಬರಲ್ಲ, ಆದ್ರೂ ಒಂದೆರಡು ದಿನ ನನ್ ಕಣ್ ಮುಂದೆ ಇದ್ಬಿಟ್ಟು ಹೋಗು. ಐ ಲವ್ ಯು. ಹೀರೋಯಿನ್ಗೆ ನಮ್ ಸೂರ್ಯ ಅಣ್ಣನ್ ಕಂಡ್ರೇನೆ ಆಗ್ತಿರಲ್ಲ. ಅಣ್ಣ ಫಾಲೋ ಮಾಡ್ಕೊಂಡ್ ಬಂದಾಗೆಲ್ಲ ಕಾಲೇಜಿಗೆ ಹೋಗೋದ್ ಬಿಟ್ಟು ಮಾತಾಡ್ತಿರ್ತಾಳೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಿಮಗಿನ್ನ ನಿಮ್ ಜೀವನದ ಮೇಲೆ ಜಿಗುಪ್ಸೆ ಬಂದಿಲ್ಲ ಅಂದ್ರೆ ಈ ಮೂವಿ ನೋಡಿ. ನಾನ್ ಯಾಕೆ ಈ ತರ ಹೇಳ್ತಿದ್ದೀನಿ ಅಂತ ಈ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ಈ ಫಿಲ್ಮ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ರೋಸ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಮುಖಾನ ಮೆಟ್ ಮಾಡ್ಕೊಂಡು ಹೀರೋಯಿನ್ ನ ನೋಡ್ತಾ ಇರೋ ಹೀರೋನ ತೋರಿಸ್ತಾರೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಮೇಲೆ ಕತೆ ಫ್ಲಾಶ್ ಬ್ಯಾಕ್ ಬರುತ್ತೆ. ಕಾಲೇಜ್ ಬಿಡ್ಲಿ ಇರು, ಇವತ್ ನಿಂಗ್ ಮಾಡ್ತೀನಿ. ಬಾಬಾ ಇವತ್ತಿದೆ. ಗೀತಾ ಸ್ಟ್ಯಾಂಡ್ ಅಪ್. ಏನ್ ಮಾಡ್ತಾ ಇದ್ದೀಯಾ? ಗೆಟ್ ಔಟ್. ಇವತ್ ನಿಂಗ್ ಮಾಡ್ತೀನಿ. ಗೆಟ್ ಔಟ್. ಏಯ್ ಇಲ್ಲೇನ್ ಮಾಡ್ತಿದ್ಯೋ ಕಾಲೇಜ್ ಮುಂದೆ? ಇರು ಸೂರ್ಯಣ್ಣ, ಪಾಪ ಪ್ರಾಕ್ಟೀಸ್ ಮಾಡಿರೋ ಡೈಲಾಗ್ಸ್ ಗಳು ಹೇಳಿ. ನಾನ್ ಬರ್ತಾ ಇರೋದನ್ನ ಕಾಲೇಜ್ ಕಡೆ ತಿರ್ಕೊಂಡು ನೋಡ್ತಾ ಇದ್ನಂತೆ. ಪಾಪ ನಿಂಗ್ ಸುಳ್ಳು ಹೇಳೋದಕ್ಕೂ ಬರೋದಿಲ್ವಲ್ಲ, ನಿನಗ್ ಕಾಮಿಡಿ ಮಾಡೋದಕ್ಕೂ ಬರೋದಿಲ್ವಲ್ಲೋ. ಎಲ್ಲಿ ಇಂಟರ್ನಲ್ ಮಾರ್ಕ್ಸ್ ಕಟ್ ಮಾಡ್ಬಿಡ್ತಾನೋ ಏನೇ ಮಾಡು. ಯಾವ ಬ್ರ್ಯಾಂಡ್ ಕುಡ್ದು ಮಲಗಿದ್ದಕ್ಕ ಇನ್ನು ಎಚ್ಚರ ಆಗ್ದಂಗೆ ರೆಡಿ ಆಗಿ ಬಂದು ಕನ್ವರ್ಸ್ತಾ ಇದೀಯಾ? ಬಸ್ ಸ್ಟಾಪ್ ಅಲ್ಲಿ ಸೂರಿ ಮಾಡಿದ್ದಕ್ಕೆ ಅಕ್ಕ ಚೆನ್ನಾಗಿ ಬೈದ್ ಹೋಗ್ತಾಳೆ. ಇದಕ್ಕಿಂತ ಚೆನ್ನಾಗಿ ನಮ್ ಬೀದಿ ಶಾಲೆ ಹುಡುಗರೇ ಚೆನ್ನಾಗಿ ಜಗಳ ಆಡ್ತಾರೆ. ನೀವೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಇಗ್ನೋರ್ ಮಾಡ್ದಂಗೆ ಅಲ್ಲಿರೋ ಜನ ಅವ್ರ ಫೈಟ್ ನ ಇಗ್ನೋರ್ ಮಾಡ್ತಾರೆ. घबराओ मत मुस्कान, सब ठीक हो जाएगा. ಜಾಯಿಯೇ ಭಾಯ್. ನಾನ್ ಸುಮ್ ಕೂರೋ ಮಗ ಅಲ್ಲ. ನಿಧಾನಕ್ಕೆ ಹೊಡಿಯೋಣ, ಪಾಪ ಹೀರೋ ಆಗೋದಿಕ್ ಬಂದಾನೆ, ಹೊಗೆ ಹಾಕ್ಸ್ಬಿಟ್ಟಿಯಾ? ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ. ಗೀತಾ ಜೆರಾಕ್ಸ್ ಮಾಡ್ಸಕ್ ಬಂದು ಸೂರಿನ ನೋಡಿ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಫೋಟೋ ಆಲ್ಬಮ್ ನ ಮರ್ತು. ಓಕೆನಾ? ಹೋಗಿ ದುಡ್ಡು ಮಾಡಲಿ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ನೆಕ್ಸ್ಟ್ ಸೂರಿ ಗೀತಾನ ಫಾಲೋ ಮಾಡ್ಕೊಂಡು ಹೋಗಿ ಆಲ್ಬಮ್ ಕೊಡ್ತಾನೆ, ಮತ್ತೆ ಹೋಗಿತಾಳೆ. ಇದು ನಿನ್ಗೆ ಸಿಕ್ತು, ಬಟ್ ಇದನ್ನೇ ರೀಸನ್ ಆಗಿ ಇಟ್ಕೊಂಡು ಮಾತಾಡ್ಸಕ್ಕೋ ಮೀಟ್ ಮಾಡೋದಕ್ಕೋ ಟ್ರೈ ಮಾಡ್ಬೇಡ. ನಾಚಿಕೆ ಮಾನ ಮರ್ಯಾದೆ ಎಷ್ಟನೇ ಸೆಟಪ್ ಹೆಸರು ಅಂತ ಗೊತ್ತಿದಿರೋ ನಮ್ ಹೀರೋ ಸ್ಮೈಲ್ ಮಾಡ್ತಾನೆ. ಪತ್ತೆ ಹಚ್ಚಿರೋದಕ್ಕೆ ಲೇ ಇದ್ರಿಗೆ ಬಾರಲೇ. ಹಂಗೆ ಒಂದ್ ಸಾಂಗ್ ಬರುತ್ತೆ. ನಿಮ್ ಹೃದಯ ಗಟ್ಟಿ ಇದ್ರೆ ನಮ್ ಹೀರೋ ಹಾಕೋ ಸ್ಟೆಪ್ಸ್ ನ ನೋಡ್ರಿ. ದನ ತಿಂದಂಗ್ ತಿಂದು ಅಣ್ಣ ಹೇಳೋದು, ಯಾವ್ದಕ್ಕೂ ನಾಳೆ 10 ಗಂಟೆಗೆ ನಿಮ್ ಮನೆ ಹತ್ರ ಇರೋ KFC ಮುಂದೆ ಕಾಯ್ತಾ ಇರ್ತೀನಿ. ನಾನು ನೋಡ್ಬೇಕು ಅನ್ಸಿದ್ರೆ ಬಾ. ನೋಡ್ಬೇಕು ಅನ್ಸಿದ್ರೆ ಬಾ, ಇಲ್ಲ ಅಂದ್ರೆ ಮತ್ತೆ KFC ಏನಾದ್ರು ಸರ್ರಿಗ್ ತಿನ್ಸಿ ಹೋಗು, ಅಲ್ವೇನಣ್ಣ? ನೆಕ್ಸ್ಟ್ KFC ಹತ್ರ ಅಕ್ಕ ಬಂದಿರ್ತಾಳೆ ಹೀರೋಗೆ ಕ್ರೆಡಿಟ್ ಕಾರ್ಡ್ ಕೊಟ್ಟೋಗೋದಿಕ್ಕೆ. ಮತ್ತೆ ಶುರು ಮಾಡಿದ್ರಯ್ಯ. ಬೇಸಿಕಲಿ ಅವತ್ತು ಅಣ್ಣನೇ ಬಿಲ್ ಕೊಟ್ಟು ಕಾರ್ಡ್ ನ ಬಿಟ್ಟೋಗಿರ್ತಾನಂತೆ. ಮತ್ತೆ ಸರಿಯಾಗಿ ಬೈದೋಗ್ತಾಳೆ. ಕೆಟ್ಟಗಳಿಗೆ ಇದು ನನಗೆ. ನನ್ನ ಅವಶ್ಯಕತೆ ಯಾರಿಗಿದೆ? ಸೊ ಇವಾಗ ಅಣ್ಣಂಗೆ ನಾಚಿಕೆ ಮಾನ ಮರ್ಯಾದೆ ಯಾರು ಅಂತ ಗೊತ್ತಾಗಿ ಫುಲ್ ಫೀಲ್ ಆಗ್ತಾನೆ. ಅಂದ್ ಹಿಂಗೆ ಇರುತ್ತೆ. ಅದೇ ಫೀಲ್ ಅಲ್ಲಿ ನೆಕ್ಸ್ಟ್ ಡೇ ಹೋಗ್ತಾನೆ. ಯಾಕೋ ಯಾರಿಗಾದ್ರೂ ಹೊಡಿಬೇಕು ಇಲ್ಲ ಒದೆ ತಿನ್ಬೇಕು ಅನಿಸ್ತೈತೆ. ಹೀರೋಯಿನ್ ಬೈದಿದ್ದಕ್ಕೆ ಅಣ್ಣಂಗೆ ಹೆವಿ ಕೋಪ ಇರುತ್ತೆ. ಅಲ್ಲಿ ಎಲ್ರಿಗೂ ನಾಯಿಗೆ ಹೊಡೆದಂಗ್ ಹೊಡಿತಾನೆ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ घबराओ मत मुस्कान, सब ठीक हो जाएगा. ಆಮೇಲೆ ಹೀರೋ ಕಡೆಯವರೆಲ್ಲ ಊರ್ ಬಿಟ್ಟು ಹೋಗ್ತಾರೆ. ಎಲ್ರು 1-2-3 ವಾರ ಊರ್ ಬಿಟ್ಬಿಡಣ. ನನ್ನ ಗೆಸ್ಟ್ ಹೌಸ್ಗೆ ಹೋಗು, ಅಲ್ಲಿ ನಿನಗೆಲ್ಲ ವ್ಯವಸ್ಥೆ ಇದೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಕ್ಯಾಂಪ್ ಹೊರಡ್ತಾಳೆ. ತಿಂಗಳಿಗೆ 3 ಸಲ ಆ ಕ್ಯಾಂಪು ಈ ಕ್ಯಾಂಪು. ಆಗ ನಮ್ ಹೀರೋಯಿನ್ ಯಾವನ ಮಾಡ್ತಾನೆ. ಇಂತ ಕಚಡ ಸ್ಕ್ರೀನ್ ಪ್ಲೇ ಮಧ್ಯ ಒಂದು ದರಿದ್ರ ಸಾಂಗ್ ಬರುತ್ತೆ. ನನ್ನೇನು ಮಾಡ್ಬೇಡ ಪ್ಲೀಸ್. ನಿನ್ನೇನ್ ಮಾಡು ಅಂತೀಯಾ? ಮರಿಯಕ್ ಟ್ರೈ ಮಾಡ್ದೆ, ಆಗ್ಲಿಲ್ಲ. ನಾನ್ ಏನ್ ಮಾಡ್ಲಿ? ಈ ತರ ಎಲ್ಲ ಅವಸರ ಪಟ್ಬಿಟ್ಟೆ. ನನಗ್ ಗೊತ್ತಾಗೋಯ್ತು ಗೀತಾ, ನಿನಗ್ ನನ್ ಮೇಲೆ ಲವ್ ಬರಲ್ಲ, ಆದ್ರೂ ಒಂದೆರಡು ದಿನ ನನ್ ಕಣ್ ಮುಂದೆ ಇದ್ಬಿಟ್ಟು ಹೋಗು. ಆಮೇಲೆ ಇನ್ಯಾವತ್ತೂ ನಾನ್ ನಿನಗ್ ಕಾಣಿಸ್ಕೊಳಲ್ಲ. ಅಣ್ಣನ್ ಫೀಲಿಂಗ್ಸ್ ಕೇಳಿ ಅಕ್ಕ ನೋಡ್ರಿ, ನಾನಿಲ್ಲಿ ಯಾವ್ದೇ ರೀತಿ
ಪ್ರಮೋಟ್ ಮಾಡ್ತಾ ಇಲ್ಲ, ಜಸ್ಟ್ ಮಿಸ್ಟೇಕ್ ಹೇಳಿದ್ದು. ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಇಗ್ನೋರ್ ಮಾಡ್ದಂಗೆ ಕ್ಯಾಂಪ್ ಅವರು ಮತ್ತೆ ಹೀರೋಯಿನ್ ಮನೆಯವರು ಹೀರೋಯಿನ್ ನ ಇಗ್ನೋರ್ ಮಾಡಿರ್ತಾರೆ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಬಟ್ ಎವ್ರಿಥಿಂಗ್ ಹ್ಯಾಸ್ ಎ ಲಿಮಿಟ್. ಇಷ್ಟೆಲ್ಲ ಆದ್ಮೇಲೆ ಅಕ್ಕ ಹೇಳೋದು, ಹೇಳಿದ್ರೆ ತಾನೇ ಗೊತ್ತಾಗೋದು, ಹೇಳ್ಬಿಟ್ಟೋಗು ಪ್ಲೀಸ್. ಐ ಲವ್ ಯು. The Bluetooth device is connected successfully. ಆಮೇಲೆ ಹೀರೋಗೆ ನಾಯಿ ಹೊಡೆದಂಗ್ ಹೊಡೆದು ಕಸದ ಗಾಡಿಲಿ ಹಾಕ್ತಾರೆ. ಈ ಫೈಟ್ ಆಗಿದ್ದು ಪ್ರೆಸೆಂಟ್ ಅಲ್ಲಿ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಕತೆ ಮತ್ತೆ ಫ್ಲಾಶ್ ಬ್ಯಾಕ್ ಬರುತ್ತೆ. ಓಕೆನಾ? ನೊಂದಿದ್ದೇನೆ. ಆಮೇಲೆ ನಮ್ ಹೀರೋ ಸೈಲೆಂಟ್ ಮಾದೇಶ ಆಗಿ ಊರೂರ್ ತಿರ್ಗಾಡೋದಕ್ಕೆ ಶುರು ಮಾಡ್ತಾನೆ. ಜಿಗುಪ್ಸೆ ಬರ್ಸೋ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಫಿಲ್ಮ್ ಅಲ್ಲಿರೋ ಕ್ಯಾರೆಕ್ಟರ್ ಗಳಿಗಷ್ಟೇ, ಅದು ಬಿಟ್ರೆ ಈ ಫಿಲ್ಮ್ ಅಲ್ಲಿರೋ ಆಕ್ಟರ್ಸ್ ಗಳಿಗೂ ನನಗೂ ಯಾವುದೇ ರೀತಿ ಪರ್ಸನಲ್ ಹೇಟ್ ಇಲ್ಲ. ಈ ಮೂವಿ ರೋಸ್ಟ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಈ ತರದ ರೋಸ್ಟ್ ವಿಡಿಯೋಗಳಿಗಾಗಿ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಮಾಡಿದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೋಡಕ್ ಸಾಮಾನ್ಯ ಅಲ್ಲಪ್ಪ ಇವನು. ಬೆಳೆಸ್ತಾ ಇದೀವಿ ಹುಲಿಯ ಬೆಳೆಸ್ತಾ ಇದೀವಿ ನೋಡಲ್ಲಿ.